ಟೈಲರಿಂಗ್ ಕ್ಲಾಸ್ಗೆ ಹೋಗಿ ನಾವು ಏನು ಕಲಿತೀವೋ ಅದಕ್ಕಿಂತ ಮುಖ್ಯ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಮುಂದೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾವುದೇ ರೀತಿ ಡಿಸೈನ್ ಬ್ಲೌಸ್ ಆದರೂ ಈ ವಿಡಿಯೋನ ನೋಡಿದ್ರೆ ನೀವು ಕೂಡ ಸ್ಟಿಚಿಂಗ್ ಮಾಡ್ತೀರಾ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದು ಕಟಿಂಗ್ ವಿಡಿಯೋನ ಹಾಕಿದ್ದೀನಿ, ಒಂದ್ಸಲ ಆ ವಿಡಿಯೋನ ನೋಡಿ, ಆಮೇಲೆ ಈ ಸ್ಟಿಚಿಂಗ್ ವಿಡಿಯೋನ ನೋಡಿ. ಮೊದಲಿಗೆ ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ನ ತಗೊಂಡು ಸೀದಾ ಬಟ್ಟೆನ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸು ಸೀದಾ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ತಿದ್ದೀನಿ. ಅದ್ರ ಮೇಲೆ ಲೈನಿಂಗ್ನ ಇಟ್ಕೊತಿದ್ದೀನಿ. ಈ ರೀತಿಯಾಗಿ ಲೈನಿಂಗ್ನ ಇಟ್ಕೊಂಡು ನಾನು ಅರ್ಧ ಇಂಚು ಏನು ಮಾರ್ಕ್ ಮಾಡಿದ್ದೆ ಆ ಅರ್ಧ ಇಂಚಿಗೆ ಹೊಲಿಗೆನ ಹಾಕೋತಿದ್ದೀನಿ. ನೀಟಾಗಿ ನಿಧಾನಕ್ಕೆ ನೀಟಾಗಿ ಹೊಲಿಗೆನ ಹಾಕೊಳ್ಳಿ. ಆದಷ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ. ಕಟ್ಟಿಂಗ್ ವಿಡಿಯೋನು ಕೂಡ ನೋಡಿ. ತುಂಬ ಡಿಸೈನ್ಸ್ ಬ್ಲೌಸ್ಗಳನ್ನ ನೀವು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಕೋತೀರಾ ಅಂತ ಕೇಳ್ತಿದ್ರಿ, ಹಾಗಾಗಿ ತೋರಿಸ್ತಿದ್ದೀನಿ. ಎಲ್ಲ ಡಿಸೈನ್ ಬ್ಲೌಸು ಬೋಟ್ ನೆಕ್ ಆಗಿರ್ಬೋದು, ಎಲ್ಲ ನಾರ್ಮಲ್ ಡಿಸೈನ್ ಬ್ಲೌಸ್ ಆಗಿರ್ಬೋದು, ಈ ರೀತಿಯಾಗಿ ಕಟ್ ಮಾಡಿಕೊಂಡು ಆಮೇಲೆ ನನಗೆ ಯಾವ ರೀತಿ ಬೇಕು ಡಿಸೈನ್ ಆ ರೀತಿಯಾಗಿ ಮಾಡ್ಕೋತೀನಿ. ಇವಾಗ ನೋಡಿ ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ತಿದ್ದೀನಿ. ಲೈನಿಂಗ್ ಮೇಲೆ ಸ್ಟಿಚ್ ಹಾಕುವಾಗ ಕುಳೆನೆಲ್ಲ ಲೈನಿಂಗ್ ಕಡೆ ತಿರುಗಿಸ್ಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಇದನ್ನು ಕಟ್ ಮಾಡಿ ನೀಟಾಗಿ ಸೀದಾ ಮಾಡಿ ನೋಡಿ, ಸೀದಾ ಮಾಡಿಕೊಂಡು ಬ್ಲೌಸ್ ಪೀಸ್ ಮೇಲೆ ಸ್ಟಿಚ್ನ ಹಾಕೋತೀನಿ. ಎಮ್ಮಿಂಗ್ ಬೇಕು ಅಂದರೆ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು, ಪೈಪಿಂಗ್ ಬೇಕು ಅಂದರೆ ಪೈಪಿಂಗ್ ಬೇಕಾದರೂ ಮಾಡ್ಕೋಬೋದು. ನಾನು ಈ ಕಸ್ಟಮರ್ಗೆ ಹಾಗೇ ಸ್ಟಿಚ್ ಹಾಕ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂಡ ಮಾಡ್ಕೋಬೋದು. ಪೂರ್ತಿ ಬ್ಲೌಸ್ ಸ್ಟಿಚಿಂಗ್ನ ತೋರಿಸ್ತಿದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ತುಂಬ ಜನ ಇವಾಗ ಇತ್ತೀಚೆಗೆ ಇಂಟ್ರೆಸ್ಟ್ನ ತೋರಿಸ್ತಿದ್ದೀರಿ ಟೈಲರಿಂಗ್ ಬಗ್ಗೆ. ಆ ಥರದವರೆಲ್ಲ ಈ ವಿಡಿಯೋನ ನೋಡಿ. ಇದೊಂದು ವಿಡಿಯೋನ ನೋಡಿದ್ರೆ ನೀವೆಲ್ಲ ಬ್ಲೌಸ್ನೂ ಕೂಡ ಸ್ಟಿಚ್ ಮಾಡ್ಬೋದು, ಅಷ್ಟು ಐಡಿಯಾ ಬರುತ್ತೆ. ಇವಾಗ ನೀಟಾಗಿ ಏನು ಲೈನಿಂಗ್ ಇದೆ ಅದ್ರ ಮೇಲೆ ನೀಟಾಗಿ ಹೊಲಿಗೆನ ಹಾಕೋತಿದ್ದೀನಿ. ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೂ ಕೂಡ ಒಂದೇ ಸಮವಾಗಿ ನೀಟಾಗಿ ಹೊಲಿಗೆ ಬರಬೇಕು. ಎಡ್ಜಿಗೆ ಆದಷ್ಟು ಎಡ್ಜಿಗೆ ಹೊಲಿಗೆ ಬರಬೇಕು. ಇಲ್ಲಾಂದರೆ ನಮಗೆ ಯಾಕೆ ಬೇಕು ಹಾಗೆ ನಾವು ಹೊಲಿಗೆನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೆಕ್ಕು ಮತ್ತು ಸ್ಲೀವ್ಸ್ನೆಲ್ಲ ಅಟ್ಯಾಚ್ ಮಾಡಿದಾಗ ಕೆಲವೊಂದು ಸಲ ದಾರ ಎಲ್ಲ ಕಾಣಿಸೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡು ಇವಾಗ ನೀಟಾಗಿ ಎಕ್ಸ್ಟ್ರಾ ಇರೋ ಬಟನೆಲ್ಲ ಕಟ್ ಮಾಡ್ಕೊತಿದ್ದೀನಿ. ನೀಟಾಗಿ ಎಕ್ಸ್ಟ್ರಾ ಇರೋ ಬಟನೆಲ್ಲ ಕಟ್ ಮಾಡ್ಕೋಬೇಕು. ಆದಷ್ಟು ತುಂಬ ಜನ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ 1 ಅವರ್ 2 ಅವರ್ ಇಲ್ಲ ಅರ್ಧ ದಿನ ಹೋಗಿ ಟೈಲರಿಂಗ್ನ ಕಲ್ತ್ಕೋತೀರಾ. ಆದರೆ ಒಂದು ವಿಡಿಯೋನ ಪೂರ್ತಿಯಾಗಿ ಕೂತ್ಕೊಂಡು ನೋಡೋದಿಲ್ಲ, ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಈ ಥರದ ವೀಡಿಯೋಸ್ನ ಮಾಡೋಕ್ಕೋರು ತುಂಬ ಕಡಿಮೆ ಟೈಲರಿಂಗ್ನಲ್ಲಿ. ಏಕೆಂದರೆ ಕಟ್ಟಿಂಗ್ ಕ್ಲಾಸ್ ಮಾಡೋದ್ರಿಂದ ತುಂಬ ಉಪಯೋಗ ಇದೆ. ಆದರೆ ಈ ಥರ ವೀಡಿಯೋನ ಮಾಡೋದ್ರಿಂದ ಅವ್ರಿಗೇನು ತುಂಬ ಉಪಯೋಗ ಬರಲ್ಲ ಅನ್ಕೋತೀನಿ. ಯೂಟ್ಯೂಬಲ್ಲಿ ಅಷ್ಟೊಂದು ಅರ್ನಿಂಗ್ಸು ಕೂಡ ಸಿಗೋಲ್ಲ. ಆದರೂ ಕೂಡ ಈ ಒಂದು ವೀಡಿಯೋನ ಮಾಡಾಕ್ತೀವಿ ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಕೂಡ ಕೆಲವೊಂದಷ್ಟು ಐಡಿಯಾ ಮಾಡಿಕೊಂಡು ವಿಡಿಯೋನ ನೋಡಿ ನೀವು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಇವಾಗ ನೀಟಾಗಿ ಈ ರೀತಿ ಇಟ್ಕೊತಿದ್ದೀನಿ. ಅದನ್ನು ನೋಡಿಕೊಂಡು ನೀಟಾಗಿ ಇಟ್ಕೋಬೇಕು. ಒಂದನ್ನು ಸ್ಟಿಚ್ ಮಾಡಿದ್ದೀನಿ, ಇವಾಗ ಇನ್ನೊಂದನ್ನು ಸ್ಟಿಚ್ ಮಾಡ್ತೀನಿ ನೀಟಾಗಿ. ಇವಾಗ ನಾನು ಏನು ತೋರಿಸ್ತಿದ್ದೀನಿ ಆ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಷ್ಟೇ. ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡೆ ನೆಕ್ನ. ಇವಾಗ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಮ್ಯಾಚೆಲ್ಲ ಹೊಡ್ಕೊಂಡು ಉಲ್ಟಾ ಮಾಡ್ಕೋತೀನಿ. ಇದಕ್ಕೆ ನಾನು ಬಾರ್ಡ್ರನ್ನ ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ಕ್ಯಾನ್ವಾಸ್ ಎಲ್ಲ ಏನು ಕೊಟ್ಟಿಲ್ಲ, ಹಾಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂತು. ಒಂದನ್ನು ಸ್ಟಿಚ್ ಮಾಡಿದ್ದೀನಿ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಹಾಗೇ ಎಡಿಟ್ ಮಾಡಿಕೊಂಡು ಒಂದನ್ನು ಸ್ಟಿಚ್ ಮಾಡಿರೋದನ್ನು ತೆಗೆದುಬಿಟ್ಟು ಇನ್ನೊಂದನ್ನು ಮಾತ್ರ ಸ್ಟಿಚ್ ಮಾಡಿ ತೋರಿಸ್ತೀನಿ. ಯಾಕೆಂದರೆ ಒಂದು ಸೈಡ್ ಪಾರ್ಟ್ನ ಸ್ಟಿಚ್ ಮಾಡಿ ತೋರಿಸಿದ್ರೆ ಸಾಕು ನಿಮ್ಗೆ ಅನ್ಕೋತೀನಿ. ಇವಾಗ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೋತೀನಿ ನೀಟಾಗಿ. ಮೂಲೆ ಅನ್ನೋದು ನೀಟಾಗಿ ಬರಬೇಕು, ಅದನ್ನು ನೋಡ್ಕೊಳ್ಳಿ. ನೀಟಾಗಿ ಸರಿ ಮಾಡಿಕೊಂಡು ಇಲ್ಲಾಂದರೆ ಐರನ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಐರನ್ ಮಾಡ್ಕೊಂಡಾದ್ರೂ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇಷ್ಟು ಬಂತು. ಇವಾಗ ಸುತ್ತ ನೀಟಾಗಿ ಹೊಲಿಗೆನ ಹಾಕೋತೀನಿ. ಇದನ್ನು ಕೂಡ ಆವಾಗಲೇ ಹೇಳ್ದಾಗೆ ಕಟ್ಟಿಂಗ್ ಕ್ಲಾಸ್ಗೆ ಹೋಗಿ ಅಷ್ಟೊಂದೆಲ್ಲ ಕಲ್ತ್ಕೋತೀರಾ, ಒಂದು ವಿಡಿಯೋನ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ತುಂಬ ಜನ ಕಟ್ಟಿಂಗ್ ಕ್ಲಾಸ್ ಮಾಡೋದ್ರಿಂದ ಅವರಿಗೆ ತುಂಬಾ ಅರ್ನಿಂಗ್ಸ್ ಆಗುತ್ತೆ. ಆದರೆ ಈ ವಿಡಿಯೋನ ಮಾಡಾಕೋದ್ರಿಂದ ಯಾವುದೇ ರೀತಿ ಟೈಲರಿಂಗ್ ಕ್ಲಾಸ್ ಬಗ್ಗೆ ಆಗಲಿ, ಕಟ್ಟಿಂಗ್ ಕ್ಲಾಸ್ ಆಗಿರ್ಬೋದು, ಯಾವುದೇ ರೀತಿ ಇದ್ರ ಬಗ್ಗೆ ವಿಡಿಯೋ ಮಾಡಾಕ್ತಾರೋದು ಎಲ್ರಿಗೂ ನಾನು ಹೇಳೋದು ಇಷ್ಟೇ. ಅವರೆಲ್ರಿಗೂ ಕೂಡ ಇಷ್ಟೊಂದೆಲ್ಲ ಅರ್ನಿಂಗ್ಸ್ ಸಿಗೋಲ್ಲ, ಯೂಟ್ಯೂಬಿಂದ ಅಷ್ಟೆಲ್ಲ ಅರ್ನಿಂಗ್ಸ್ ಸಿಗೋಲ್ಲ. ಆದರೆ ನೀವೊಂದು 10 ಜನಕ್ಕೆ ಕ್ಲಾಸ್ ಮಾಡಿದ್ರು ಕೂಡ ಅಷ್ಟು ಅಮೌಂಟ್ನ, ಅದಕ್ಕಿಂತ ಜಾಸ್ತಿ ಅಮೌಂಟ್ನ ನೀವು ಅರ್ನಿಂಗ್ಸ್ ಮಾಡ್ಬೋದು. ಈ ರೀತಿ ವಿಡಿಯೋನ ಮಾಡೋದಕ್ಕಿಂತ ಕಟ್ಟಿಂಗ್ ಕ್ಲಾಸ್ ಮಾಡಿದ್ರೆ ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಆದರೆ ಈ ಥರದ ವಿಡಿಯೋ ಮಾಡೋರಿಗೆ ಸಪೋರ್ಟ್ ಮಾಡಿ, ನೀವು ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಗೆ ಯಾವಾಗ ಬೇಕು ಅವಾಗ ನೋಡ್ಬೋದು ನೀವು. ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಕಟ್ಟಿಂಗ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸಿದ್ದೆ. ಆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಪ್ರಿನ್ಸಸ್ ಕಟ್ ಮಾಡ್ತೀನಿ ಅಂತ, ಆ ರೀತಿಯಾಗಿ ಕಟ್ ಮಾಡಿಕೊಂಡು ಮೊದಲಿಗೆ ಅದನ್ನೆಲ್ಲ ಸಪ್ರೇಟ್ ಆಗಿಬಿಟ್ಟಿರುತ್ತಲ್ಲ ಕಟ್ಟಿಂಗ್ ಮಾಡಿ, ಅದಕ್ಕೋಸ್ಕರ ಇವಾಗ ನೀಟಾಗಿ ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಕಟ್ಟಿಂಗ್ ವಿಡಿಯೋನ ನೋಡಿದ್ರೆ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಅದನ್ನೆಲ್ಲ ಸಪ್ರೇಟಾಗಿ ಸ್ಟಿಚ್ ಹಾಕ್ಕೊಂಡು ಇವಾಗ ಅಟ್ಯಾಚ್ ಮಾಡಿ
ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಸಪ್ರೇಟಾಗಿ ಬಾರ್ಡ್ರನ್ನ ಕಟ್ ಮಾಡ್ಕೊಂಡಿದ್ದಲ್ಲ, ಆ ಬಾರ್ಡ್ರನ್ನ ಫ್ರಂಟಿಗೆ ಕೊಟ್ಕೋತೀನಿ ನೋಡಿ. ಈ ರೀತಿ ಇಟ್ಕೊಂಡು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇವಾಗ ನೀಟಾಗಿ ಸ್ಟಿಚ್ ಹಾಕೋತೀನಿ ನಾನು ನೋಡಿ. ಈ ರೀತಿ ಇಟ್ಕೋಬೇಕು. ಆ ರೀತಿ ಇಟ್ಕೊಂಡು ನಿಮಗೆ ಸಣ್ಣದಾಗಿ ಬೇಕು ಅಂದರೂ ಕೊಟ್ಕೋಬೋದು, ಇಲ್ಲ ಶೋಲ್ಡರ್ ಎಷ್ಟಿದೆ ಅಷ್ಟಿರಲಿ ಅಂದ್ರೂ ಕೊಟ್ಕೋಬೋದು. ಚಾಯ್ಸು ನಿಮ್ದಾಗಿರುತ್ತೆ. ಮತ್ತು ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಅದನ್ನು ನೋಡ್ಕೊಂಡು ಕೂಡ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಸುತ್ತ ಹೊಲಿಗೆನ ಹಾಕ್ಬಿಡ್ತೀನಿ. ಇದು ಶೋಲ್ಡರ್ ಎಷ್ಟಿದೆ ಅಷ್ಟಕ್ಕೂ ಕೊಟ್ಕೊಂಡಿರೋದ್ರಿಂದ ಈ ರೀತಿ ಕೊಟ್ಕೊಂಡು ಸುತ್ತ ಹೊಲಿಗೆನ ಹಾಕ್ಬಿಡ್ತೀನಿ. ಇವಾಗ ಇದು ಇನ್ನೊಂದು ಸೈಡಿಗೂ ಕೂಡ ಅದೇ ರೀತಿಯಾಗಿ ಕೊಟ್ಕೋತೀನಿ. ಏಕೆಂದರೆ ಬಾರ್ಡ್ರ್ ಇತ್ತಲ್ಲ, ಎರಡೂ ಕಡೆ ಕೊಟ್ಬಿಡೋಣ ಅಂತೇಳಿ ಎರಡೂ ಕಡೆ ಕೊಟ್ಕೊಳ್ತಿದ್ದೀನಿ. ನಿಮಗೆ ಬೇಕು ಸಾಕು ಅನ್ನಾಗಿದ್ರೆ ಒಂದು ಸೈಡ್ ಬೇಕಾದರೂ ಕೊಟ್ಕೊಳ್ಳಿ ನೀವು. ನಾನು ಆದಷ್ಟು ತುಂಬ ಜನ ಇದೇ ರೀತಿ ಎರಡೂ ಸೈಡು ಇರಲಿ ಅಂತ ಹೇಳ್ತಾರೆ. ಹಾಗಾಗಿ ಎರಡೂ ಸೈಡು ಕೂಡ ಕೊಟ್ಕೊಂಡು ಇದನ್ನು ಕೂಡ ನೀಟಾಗಿ ಸುತ್ತ ಹೊಲಿಗೆನ ಹಾಕೋತಿದ್ದೀನಿ ನೋಡಿ. ಈ ರೀತಿಯಾಗಿ ಹೊಲಿಗೆನ ಹಾಕ್ಕೊಂಡು ಇವಾಗ ಎಷ್ಟು ನೀಟಾಗಿ ಬಂತು ನೋಡಿ. ಇವಾಗ ಈ ಪಾರ್ಟ್ನ ಅಟ್ಯಾಚ್ ಮಾಡ್ಕೋತೀನಿ. ಈ ಪಾರ್ಟ್ನ ಅಟ್ಯಾಚ್ ಮಾಡಬೇಕಾದ್ರೆ ನಿಧಾನಕ್ಕೆ ತಿರುಗಿಸ್ಕೊಂಡು, ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿದ್ದೀನಿ, ಅಷ್ಟು ಫಾಸ್ಟಾಗಿ ಸೇರಿಸಬೇಡಿ. ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಂಡು ಸ್ವಲ್ಪ ಕೂಳೆ ಬರೋ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದಿಲ್ಲ ಅಂದರೆ 2 ಸ್ಟಿಚ್ ಹಾಕೋತಿದ್ದೀನಿ. ಯಾವಾಗಲೂ ಕೂಡ 2 ಡಬಲ್ ಸ್ಟಿಚ್ ಹಾಕೋತೀನಿ ನಾನು. ಈ ರೀತಿ ಬಂತು ನೋಡಿ. ಇವಾಗ ಇದನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋತಿದ್ದೀನಿ. ಇದಕ್ಕೆ ಬೆಲ್ಟ್ ಪಟ್ಟಿ ಎಲ್ಲದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ನಾನು ನೋಡಿ. ಇವಾಗ ಎಷ್ಟು ನೀಟಾಗಿ ಬಂತು ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ತುಂಬಾ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ನೋಡಿ. ಇವಾಗ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಅಟ್ಯಾಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಇವಾಗ ಸ್ಲೀವ್ಸ್ನ ಸರಿ ಮಾಡ್ಕೋತೀನಿ. ಸ್ಲೀವ್ಸ್ನ ಸ್ಟಿಚ್ ಮಾಡಿಬಿಡ್ತೀನಿ. ಒಂದು ಸ್ಲೀವ್ಸ್ನ ಇದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಕಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ಲೀವ್ಸಿಗೆ ಬಟ್ಟೆ ಸಾಕಾಗ್ತಿಲ್ಲ, ಹಾಗಾಗಿ ನಾನು ಎಲ್ಲದನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸ್ಲೀವ್ಸಿಗೆ ಬಟ್ಟೆನ ಕೊಟ್ಕೋತೀನಿ ಅಂತ. ಈಗ ಒಂದು ಸ್ಲೀವ್ಸಿಗೆ ಬಟ್ಟೆನ ಕೊಟ್ಕೊಂಡಿದ್ದೀನಿ, 2 ಸೈಡು ಬಟ್ಟೆ ಕೊಟ್ಕೊಂಡಿದ್ದೀನಿ. ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ 2 ಸೈಡು ಪ್ಯಾಚ್ ಮಾಡ್ಕೊಳ್ಳಿ ಅಂತ. 2 ಸೈಡು ಪ್ಯಾಚ್ ಮಾಡಿಕೊಂಡು ಬಟ್ಟೆನ ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ನೀಟಾಗಿ ಸುತ್ತ ಅಟ್ಯಾಚ್ ಮಾಡ್ಕೋತಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡ್ಕೋತಿದ್ದೀನಿ ಅಷ್ಟೇ. ಇವಾಗ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಬಿಟ್ಟೆ ನೋಡಿ. ಎಷ್ಟು ನೀಟಾಗಿ ಬಂತು ಅಂತ. ಇದನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬಟ್ಟೆ ಸಾಕಾಗ್ತಿಲ್ಲ, ಹಾಗಾಗಿ ಸ್ವಲ್ಪ ನೆಕ್ಕು, ಫ್ರಂಟ್ ನೆಕ್ಕು ಇದನ್ನೆಲ್ಲ ಸ್ಟಿಚ್ ಮಾಡಿದ್ಮೇಲೆ ಸ್ಟಿಚ್ ಮಾಡೋಣ ಅಂತೇಳಿ ಅದನ್ನು ಹಾಗೆ ಬಿಟ್ಟಿದೆ. ಫ್ರಂಟ್ ನೆಕ್ಕು ಮತ್ತು ಬಾರ್ಡ್ರು, ಇವಾಗ ಬಾರ್ಡ್ರು 2 ಸೈಡ್ ಕೊಟ್ಟು ಮಿಕ್ಕಿದೆಯಲ್ಲ, ಆ ಬಾರ್ಡ್ರನ್ನ ಇಲ್ಲಿಗೆ ಕೊಟ್ಕೋತಿದ್ದೀನಿ. ಸ್ವಲ್ಪನೂ ಬಟ್ಟೆ ಉಳಿಲಿಲ್ಲ, ಅಷ್ಟು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದೆ ಅಂತ ಹೇಳ್ಬೋದು. ಬಟ್ಟೆ ಸಾಕಾಗಲೇ ಇಲ್ಲ ಸ್ವಲ್ಪನೂ ಕೂಡ. ಅದರಲ್ಲೂ ದಾರ ಏನಾದರೂ ಮಾಡಬೇಕು ಅಂದಿದ್ರೆ ಸಾಕಾಗ್ತಾನೆ ಇರಲಿಲ್ಲ. ದಾರ ಬೇಡ ಅಂತ ಹೇಳಿದ್ರಲ್ಲ, ಹಾಗಾಗಿ ಅಟ್ಯಾಚ್ ಇರೋದ್ರಿಂದ, ಬ್ಯಾಕು ಅಟ್ಯಾಚ್ ಇರೋದ್ರಿಂದ ಸಾಕಾಯಿತು ನೋಡಿ. ಇಷ್ಟು ಅಟ್ಯಾಚ್ ಮಾಡಿಕೊಂಡೆ. ಇವಾಗ ಸ್ಲೀವ್ಸಿಗೂ ಕೂಡ ಕಸ್ಟಮರ್ ಕಟ್ ವರ್ಕ್ನ ಹೇಳಿದ್ದಾರೆ. ಇವಾಗ ನಾನು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋತೀನಿ ನೀಟಾಗಿ ನೋಡಿ. ಈ ರೀತಿ ಇಟ್ಕೊಂಡು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಒಂದು ಉಲ್ಟಾ ಒಂದು ಸೀದಾ ಈ ರೀತಿ ಇಟ್ಕೊಂಡು ನೋಡಿ. ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತಿದ್ದೀನಿ ಬೆಲ್ಟ್ ಪಟ್ಟಿನ. ನೀಟಾಗಿ 1/4 ಇಂಚಷ್ಟು ಹೊಲಿಗೆನ ಹಾಕೊಳ್ಳಿ. ಆದಷ್ಟು ಕೂಡ ತುಂಬ ಜನ ಕಟಿಂಗ್ ವಿಡಿಯೋ ಹಾಕಿ, ಸ್ಟಿಚಿಂಗ್ ವಿಡಿಯೋ ಹಾಕಿ, ಡಿಸೈನ್ಸ್ ವಿಡಿಯೋ ಹಾಕಿ ಅಂತ ಕೇಳ್ತಿರ್ತೀರ. ಯಾರು ಕೂಡ ಸರಿಯಾಗಿ ನೋಡೋದಿಲ್ಲ ಅಂತೇಳಿ. ಏಕೆಂದರೆ ಈ ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಎಷ್ಟೆಲ್ಲ ಸಮಯ ಬೇಕಾಗುತ್ತೆ ಅನ್ನೋದು ಯೂಟ್ಯೂಬ್ ವಿಡಿಯೋ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಇದರಿಂದ ನಮಗೆ ಬರುವಂಥ ಅರ್ನಿಂಗ್ಸು ತುಂಬ ಅಂದರೆ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಆದರೂ ಕೂಡ ತುಂಬ ಜನ ಕೇಳಿದಾಗ ಆಮೇಲೆ ಒಂದ್ಸಲ ಅದನ್ನು ಸ್ಟಾರ್ಟ್ ಮಾಡಿ ಬಿಡೋದಕ್ಕೂ ಮನಸ್ಸಾಗಲ್ಲ. ಹಾಗಾಗಿ ನಾವು ಕೂಡ ಈ ಪ್ರಯತ್ನನ ಮಾಡ್ತಿರ್ತೀವಿ. ಕಟ್ಟಿಂಗ್ ಕ್ಲಾಸು, ಸ್ಟಿಚಿಂಗ್ ಕ್ಲಾಸು ಮಾಡೋವಂಥವ್ರಿಗೆ ಒಂದಿಲ್ಲ 2 ಬ್ಯಾಚ್ ಮಾಡ್ತಾರೆ. ಇವಾಗ 10 ಜನಕ್ಕೆ 1 ಅವರ್ ಅಂದರೂ ಅವ್ರಿಗೆ ಅಷ್ಟೊಂದು ಅಮೌಂಟ್ ಆಗುತ್ತೆ. ಆ ಥರದವ್ರನ್ನ ನೀವು ಸಪೋರ್ಟ್ ಮಾಡ್ತೀರಾ, ಆದರೆ ಈ ರೀತಿ ವೀಡಿಯೋಸ್ ಮಾಡೋರಿಗೆ ಸಪೋರ್ಟ್ ಮಾಡಲ್ಲ. ಈ ರೀತಿ ವೀಡಿಯೋಸ್ನ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ನಿಮ್ಗೆ ಯಾವಾಗ ಬೇಕು ಅವಾಗ ವೀಡಿಯೋನ ನೋಡ್ಬೋದು. ಮತ್ತು ನಿಮಗೆ ಅನಿಸ್ದಾಗ ನಿಮ್ಮ ಫ್ರೀ ಟೈಮಲ್ಲಿ ನೀವು ಅದನ್ನು ಕಲ್ತ್ಕೋಬೋದು. ಆದರೆ ನೀವು ಕಟಿಂಗ್ ಕ್ಲಾಸ್ಗೆ ಹೋದರೆ ಅವ್ರ ಟೈಮಿಗೆ ಹೋಗಿ 1 ಅವರ್ ಟೈಮ್ ಕೊಟ್ಟು ಅದನ್ನು ಕಲ್ತ್ಕೋತೀರಾ. ಇದನ್ನೊಂದು ಅರ್ಧ ಗಂಟೆ 25 ನಿಮಿಷ ವೀಡಿಯೋನ ನೋಡೋದಕ್ಕೆ ಕಷ್ಟಪಡ್ತೀರಾ. ಆ ರೀತಿ ಮಾಡ್ಕೋಬೇಡಿ. ಆದಷ್ಟು ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಥರದ ವಿಡಿಯೋ ಮಾಡೋ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ತುಂಬ ಜನ ವಿಡಿಯೋ ನೋಡಿ ಮಾಡಿಬಿಟ್ರೆ ನಮ್ಮ ಹತ್ರ ಬರಲ್ಲ ಅಂತ ತಿಳ್ಕೊಂಡು ಯಾವುದೇ ರೀತಿ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಮಾಡೋರು ಕಡಿಮೆ. ಎಲ್ಲ ಕೂಡ ಕ್ಲಾಸಸ್ನ ಮಾಡ್ತಾರೆ. ಹಾಗಾಗಿ ಹೇಳ್ತಿದ್ದೀನಿ. ಇವಾಗ ಸ್ವಲ್ಪ 2 ಇಂಚು ಬಟ್ಟೆನ ತೊಗೊಂಡಿದ್ದೀನಿ. 2 ಇಂಚು ಲೈನಿಂಗ್ ಪೀಸ್ನ ತೊಗೊಂಡು ಮೇಲ್ಗಡೆ ಕೆಳಗಡೆ 2 ಸೈಡು ಸ್ವಲ್ಪ ಸ್ವಲ್ಪ ಉದ್ದವಾಗಿ ಬಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ. ಇವಾಗ ನಾನು ಸ್ಟಿಚ್ ಮಾಡ್ತಿರೋದು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ. ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋಬೇಕು. ಲೈನಿಂಗ್ ಮೇಲೆ ಸ್ಟಿಚ್ ಹಾಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋತೀನಿ ನೋಡಿ. ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ನೀಟಾಗಿ ಸುತ್ತ ನಾವೇನು ಫೋಲ್ಡ್ ಮಾಡ್ಕೊಂಡಿದ್ವಿ ಅದು ಸುತ್ತ ಹೊಲಿಗೆ ಬರುತ್ತೆ. ಆ ರೀತಿಯಾಗಿ ಹೊಲಿಗೆ ಹಾಕೊಡಿ. ಮೇಲ್ಗಡೆ ಕೂಡ ನಾವು ಆಲ್ರೆಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಮೇಲ್ಗಡೆ ಕೂಡ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಮೇಲ್ಗಡೆ ಕೂಡ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಇವಾಗ ಉಕ್ಸ್ ಪಟ್ಟಿ ಅನ್ನೋದು ಕಂಪ್ಲೀಟ್ ಆಯಿತು. ಇವಾಗ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ. ಆದಷ್ಟು ನಾನು ಆವಾಗಲೇ ಹೇಳ್ದಾಗೆ ತುಂಬ ಅಂದರೆ ತುಂಬಾ ಕಡಿಮೆ ಇತ್ತು. ಬಟ್ಟೆ ಪೀಸ್ ಅಡ್ಜಸ್ಟ್ ಮಾಡೋದೇ ಕಷ್ಟ ಅನ್ನಿಸ್ತು. ಹಾಗಾಗಿ ನಾನು ಲೈನಿಂಗಲ್ಲೇ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ. ಇದು ಕೂಡ 2 ಇಂಚ್ ಅಗಲ ತಗೊಂಡು ಉದ್ದನ ಅದಕ್ಕಿಂತ ಏನಿದೆ ಸ್ವಲ್ಪ ಉದ್ದನ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಫೋಲ್ಡ್
ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಇವಾಗ 1 ಕಾಲು ಇಂಚಷ್ಟು ಎರಡನ್ನೂ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಇವಾಗ ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊತೀನಿ. ನೋಡಿ, ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಹೊಲಿಗೆನ ಹಾಕೋತೀನಿ. ನೀಟಾಗಿ ಹೊಲಿಗೆ ಅನ್ನೋದು ನೀಟಾಗಿ ಬರಬೇಕು ನೋಡಿಕೊಂಡು ಟಾಕೆಲ್ಲ ಹಾಕೊಂಡು ಸ್ಟಿಚ್ ಹಾಕೊಳ್ಳಿ. ಮೇಲ್ಗಡೆ ಕೆಳಗಡೆ ಎರಡೂ ಕಡೆ ಫೋಲ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ನಾವು ಎಮ್ಮಿಂಗ್ ಪಟ್ಟಿ ಆಮೇಲೆ ಸ್ಟಿಚ್ ಮಾಡೋದಿದ್ರೆ ಮೇಲ್ಗಡೆ ಫೋಲ್ಡಿಂಗ್ ಮಾಡ್ಕೊಳ್ದೇ ಇದ್ರು ನಡೆಯುತ್ತೆ. ಇವಾಗ ನಾನು ಆಲ್ರೆಡಿ ಉಲ್ಟಾ ಮಾಡಿ ನೆಕ್ನ ಸ್ಟಿಚ್ ಮಾಡಿರೋದ್ರಿಂದ ಎಮ್ಮಿಂಗ್ ಎಲ್ಲ ಏನು ಮತ್ತೆ ಸ್ಟಿಚ್ ಮಾಡಲ್ಲ. ಹಾಗಾಗಿ ಮೇಲ್ಗಡೆನೂ ಕೂಡ ನೀಟಾಗಿ ಅದೇ ಸಮವಾಗಿ ಫೋಲ್ಡ್ ಮಾಡ್ಕೋಬೇಕು. ಇವಾಗ ನೀಟಾಗಿ ರಿಂಗ್ ಪಟ್ಟಿನೂ ಕೂಡ ಸ್ಟಿಚ್ ಮಾಡಿಕೊಂಡೆ. ಮಧ್ಯೆ ಫೋಲ್ಡಿಂಗ್ ಮಾಡಬೇಕಾದ್ರೆ ಸ್ಟಿಚ್ ಮಾಡಿರ್ತೀವಲ್ಲ ನಾವು, ಆ ಹೊಲಿಗೆ ಮೇಲೆ ಇನ್ನೊಂದು ಹೊಲಿಗೆನ ಹಾಕೋತೀನಿ. ಆದಷ್ಟು ಕೂಡ ಈ ರೀತಿ ಆಯಿತು. ಇವಾಗ ಎರಡೂ ಕೂಡ ಕಂಪ್ಲೀಟ್ ಆಯಿತು. ಎರಡು ಫ್ರಂಟ್ ಪಾರ್ಟ್ ಎರಡೂ ಕೂಡ ಕಂಪ್ಲೀಟ್ ಆಯಿತು. ಈ ರೀತಿಯಾಗಿ ಒಂದೊಂದನ್ನೇ ನಾನು ಸ್ಟಿಚ್ ಮಾಡ್ಕೋತೀನಿ ಆದಷ್ಟು ಕೂಡ. ಇವಾಗ ಬ್ಯಾಕ್ ಪಾರ್ಟ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಲ್ಲ, ಅದಕ್ಕೆ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಕ್ಯಾನ್ವಾಸಿಗೆ ಯಾವ ಡಿಸೈನ್ ಬೇಕು ಅನ್ನೋದನ್ನು ನೋಡ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಡಿಸೈನ್ ವೀಡಿಯೋನೆಲ್ಲ ನಾನು ಹಾಕ್ತಿಲ್ಲ. ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಂಡು ನಮಗೆ ಯಾವ ರೀತಿ ನೆಕ್ ಬೇಕೋ ಆ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು ಅನ್ನೋದಕ್ಕೆ ತೋರಿಸ್ತಿದ್ದೀನಿ ಅಷ್ಟೇ. ಇವಾಗ ಬೋಟ್ ನೆಕ್ ಶೇಪ್ ಕೊಟ್ಟಿದ್ನೆಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಅಗಲ ಬಂದು 4 ಇಂಚ್ ಇಟ್ಕೊಂಡಿದ್ದೀನಿ, ಉದ್ದ ಬಂದು 3 ಇಂಚ್ ಇಟ್ಕೊಂಡು ಬೋಟ್ ನೆಕ್ ಶೇಪ್ನ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಅದು ಸಪ್ರೇಟ್ ಇತ್ತಲ್ಲ, ಲೈನಿಂಗು ಇದೆಲ್ಲ, ಅದಕ್ಕೆ ಒಂದು ಸ್ಟಿಚ್ನ ಹಾಕೊಂಡೆ. ನೀಟಾಗಿ ಒಂದು ಸ್ಟಿಚ್ ಹಾಕೊಂಡು ಇವಾಗ ಕ್ಯಾನ್ವಾಸ್ನ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಮಧ್ಯ ಮಾರ್ಕ್ ಮಾಡ್ಕೋತೀನಿ ನೀಟಾಗಿ. ಇವಾಗ ಸ್ವಲ್ಪ ಹೊಲಿಗೆ ಸರಿಯಾಗಿ ಬರಲಿಲ್ಲ ಅಂತ ಅನಿಸ್ತು, ಹಾಗಾಗಿ ಅದನ್ನು ಬಿಚ್ಚುತ್ತಿದ್ದೀನಿ. ಆದಷ್ಟು ಕೂಡ ಈ ರೀತಿ ಎಲ್ಲ ಮಾಡಬೇಕಾದ್ರೆ ಕೆಲವೊಂದು ರಿಂಕಲ್ಸ್ ಬಂದ್ಬಿಡುತ್ತೆ, ಅದನ್ನು ಅಲ್ಲೇ ಬಿಚ್ಚಿ ಕೂಡ ಸರಿ ಮಾಡ್ಕೋಬೇಕು ನಾವು. ಇರಲಿ ಬಿಡು, ನೆಕ್ಸ್ಟ್ ಸರಿ ಹೋಗುತ್ತೆ ಅಂದರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ಅದನ್ನು ರೆಡಿ ಮಾಡೋದಕ್ಕಾಗಲ್ಲ, ಆವಾಗಲೂ ಕೂಡ ಅದು ಹಂಗೆ ಬಂದುಬಿಟ್ಟಿರುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟೇ ಮೊದಲಿಗೆ ತಪ್ಪಿದ್ರೆ ಅದನ್ನು ಬಿಚ್ಚಿ ಸರಿ ಮಾಡಿಬಿಡಿ. ನೋಡಿ ಎಷ್ಟು ನೀಟಾಗಿ ಬಂತು. ನಾನು ಆದಷ್ಟು ನಿಮಗೆ ಡಿಸೈನ್ ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತಿಲ್ಲ, ಡಿಸೈನ್ ಬ್ಲೌಸ್ನ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ನಿಮಗೆ. ಇವಾಗ ನಾನು ಮಧ್ಯ ಮಾರ್ಕ್ ಮಾಡ್ಕೊತೀನಿ ನೀಟಾಗಿ. ಮಧ್ಯ ಮಾರ್ಕ್ ಮಾಡಿಕೊಂಡು ನಾನು ಕ್ಯಾನ್ವಾಸ್ ಏನು ಕಟ್ ಮಾಡ್ಕೊಂಡೆಲ್ಲ ಅಂಟಿಸ್ಕೊಂಡಿದ್ದೀನಿ ಅದನ್ನು ಕೂಡ ಮಧ್ಯ ಮಾರ್ಕ್ ಮಾಡಿಕೊಂಡು ಮಧ್ಯ ಇಟ್ಕೊಂಡು ಬೇಕು ಅಂದರೆ ಒಂದು ಗುಂಪಿನ ಹಾಕೊಳ್ಳಿ, ಇಲ್ಲ ಹಾಗೆ ಸ್ಟಿಚ್ ಮಾಡ್ತೀವಿ ಅಂದರೂ ಕೂಡ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಡಿಸೈನ್ಸ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ತೋರಿಸ್ತಿರೋದು ನಾನು. ಡಿಸೈನ್ಸ್ ನೆಕ್ಸ್ಟು ಡಿಸೈನ್ಸ್ ಎಲ್ಲ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಏಕೆಂದರೆ ತುಂಬ ಜನ ನನಗೆ ಕೇಳ್ತಿದ್ರು, ನೀವು ಡಿಸೈನ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡ್ಕೋತೀರಾ, ಡಿಸೈನ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ಕೇಳ್ತಿದ್ರಿ. ಆದಷ್ಟು ನಾರ್ಮಲ್ ಬ್ಲೌಸು, ಸಾದಾ ಬ್ಲೌಸು ಎಲ್ಲದನ್ನು ಕೂಡ ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕಿದ್ದೀನಿ, ನೋಡಿ ಒಂದ್ಸಲ. ಇವಾಗ ಮಧ್ಯ ಒಂದು ಸ್ಟಿಚ್ ಹಾಕೋತಿದ್ದೀನಿ. ಯಾವ ನೆಕ್ ಸ್ಟಿಚ್ ಮಾಡಬೇಕಾದ್ರೂ ಹೇಳ್ತಿರ್ತೀನಿ ನಿಮಗೆ, ಮಧ್ಯ ಒಂದು ಸ್ಟಿಚ್ ಹಾಕೊಳ್ಳಿ ಅಂತ. ಮಧ್ಯ ಒಂದು ಸ್ಟಿಚ್ ಹಾಕೊಂಡು ನಾನು ಏನು ಕಟ್ ವರ್ಕ್ ಕಟ್ಟಿಂಗ್ ಮಾಡಿದ್ದೀನಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕೋಬೇಡಿ, ಅದರಿಂದ ಪಕ್ಕ ಈ ರೀತಿ ನಿಧಾನಕ್ಕೆ ಸ್ಟಿಚ್ನ ಹಾಕೊಳ್ಳಿ. ನನಗೊಬ್ಬರು ಕಮೆಂಟ್ ಮಾಡಿದ್ರು, ನೀವು ಈ ರೀತಿ ಮಾಡೋದ್ರಿಂದ ದಾರ ಕೊಡಲ್ವಲ್ಲ, ಮಧ್ಯ ನಾನು ಏನು ಓಪನ್ ಮಾಡಿಲ್ವಲ್ಲ, ಆ ರೀತಿ ಓಪನ್ ಮಾಡದೇ ಇದ್ದರೆ ಶೋಲ್ಡರ್ ಎಳ್ದಾಗ ಆಗಲ್ವಾ, ಕಸ್ಟಮರಿಗೆ ಕರೆಕ್ಟಾಗಿ ಕೂರುತ್ತಾ ಅಂತ ಒಬ್ಬರು ಫೋನ್ ಮಾಡಿ ಕೇಳಿದರು. ಅವ್ರ ಹೆಸರು ಮರ್ತುಬಿಟ್ಟೆ. ನೋಡಿ, ಈ ರೀತಿಯಾಗಿ ಕಸ್ಟಮರ್ದು ಶೋಲ್ಡರ್ ಏನಿದೆ ಅದನ್ನು ನೋಡ್ಕೊಂಡು ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದಷ್ಟು 4 ಇಂಚ್ ಇಟ್ಕೊಳ್ಳೋದ್ರಿಂದ ಅಗಲನ ಆ ರೀತಿ ಎಲ್ಲ ಏನೂ ಆಗಲ್ಲ. ದಾರ ಕೊಡಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈ ಕಸ್ಟಮರ್ ಇಲ್ಲಿಗೆ ವೇರ್ ಮಾಡ್ಕೊಂಡು ಬಂದಿದ್ರು, ಅವರು ನಾನು ಬ್ಲೌಸ್ನ ಮಾತ್ರ ಸ್ಟಿಚ್ ಮಾಡಿಕೊಟ್ಟಿದ್ದೆ, ಬೀಡ್ಸು ಕೂಡ ಹಾಕೊಂಡಿದ್ದಾರೆ ಇವಾಗ ಸ್ಲೀವ್ಸಿಗೆ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಖುಷಿಪಟ್ಟರು ಕೂಡ. ಯಾವುದೇ ರೀತಿ ಆ ರೀತಿ ಎಲ್ಲ ಏನೂ ಆಗಲ್ಲ, ಶೋಲ್ಡರ್ ಎಳ್ದಾಗೆಲ್ಲ ಏನೂ ಆಗಲ್ಲ. ಈ ರೀತಿ ದಾರ ಕೊಟ್ಟರೆ ಮಾತ್ರ ಸರಿಯಾಗಿರುತ್ತೆ ಅಂತ ನೀವು ಅನ್ಕೋತೀರಾ. ಕೆಲವು ಕಸ್ಟಮರ್ಗೆ ಅಭ್ಯಾಸ ಇರಲ್ವಲ್ಲ, ಅವರು ಕೆಲವೊಬ್ಬರು ಆ ರೀತಿ ಅಂತಾರೆ. ಅವರಿಗೆ ನೀವೇನು ಮಾಡಬೇಕು ಅಂದರೆ ಸುತ್ತಳತೆನ ಸ್ವಲ್ಪ 1 ಕಾಲು ಇಂಚು ಸುತ್ತಳತೆನ ನೀವು ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ಬ್ಲೌಸು ಸ್ವಲ್ಪ ನಾರ್ಮಲ್ ಬ್ಲೌಸಿಗಿಂತ ಬ್ಲೌಸು ಸ್ವಲ್ಪ ಲೂಸ್ ಆಗಿದ್ರೆ ಆದಷ್ಟು ಆ ರೀತಿ ಎಳೆಯೋದು ಕಡಿಮೆ ಆಗುತ್ತೆ. ಅದೊಂದನ್ನ ನೋಡ್ಕೊಳ್ಳಿ. ಮತ್ತು ಅಗಲನ ಕಮ್ಮಿ ತೊಗೊಂಡ್ಬಿಟ್ರು ಕೂಡ ಆ ರೀತಿ ಆಗುತ್ತೆ. ಇವಾಗ ನೀಟಾಗಿ ಮ್ಯಾಚ್ ಎಲ್ಲ ಹೊಡ್ಕೊಂಡು ಉಲ್ಟಾ ಮಾಡಿಬಿಡ್ತೀನಿ ನೀಟಾಗಿ. ಇದು ಕರೆಕ್ಟಾಗಿ ಬಂದಿತ್ತು ಕಸ್ಟಮರ್ಗೆ. ಆದಷ್ಟು ನಾನು ದಾರ ಕೊಡ್ತೀನಿ ಅನ್ನೋಗಿದ್ರೆ 3.5 ಇಂಚ್ ಇಟ್ಕೋತೀನಿ, ದಾರ ಕೊಡಲ್ಲ ಮಧ್ಯೆ ಓಪನ್ ಮಾಡಲ್ಲ ಅನ್ನೋಗಿದ್ರೆ 4 ಇಂಚ್ ಇಟ್ಕೋತೀನಿ. ಶೋಲ್ಡರ್ ಬಂದು ಕಸ್ಟಮರ್ ಬ್ಲೌಸಲ್ಲಿ ಎಷ್ಟಿದೆ, 3 ಇದೆ, 3.5 ಇದೆ, ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀನಿ. ಕಸ್ಟಮರ್ದು 2.5 ಇದ್ದರೆ 3 ಮಾಡ್ಕೋತೀನಿ, 3 ಇದ್ದರೆ 3.5 ಮಾಡ್ಕೋತೀನಿ. ಯಾಕೆಂದರೆ ಹೊಲಿಗೆಗೆಲ್ಲ ಹೋಗುತ್ತಲ್ಲ, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೋತೀನಿ. ನಾನು ತುಂಬ ಬ್ಲೌಸ್ಗಳನ್ನ ಇದೇ ಶೇಪಲ್ಲಿ ತುಂಬ ಬ್ಲೌಸ್ ವಿಡಿಯೋನೆಲ್ಲ ಹಾಕಿದ್ದೀನಿ, ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋನೆಲ್ಲ, ಸಾರಿ ನೆಕ್ ಡಿಸೈನ್ ವಿಡಿಯೋನೆಲ್ಲ ಹಾಕಿದ್ದೀನಿ. ಎಲ್ಲ ಬ್ಲೌಸು ಕೂಡ ದಾರಾನ ಕೊಟ್ಟು ಏನು ಸ್ಟಿಚ್ ಮಾಡಿಲ್ಲ, ನೋಡಿ ಬೇಕಾದರೆ ಕರೆಕ್ಟಾಗಿ ಬರುತ್ತೆ, ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಕರೆಕ್ಟಾಗಿ ಬರುತ್ತೆ, ಎಳ್ದಾಗಲೂ ಕೂಡ ಆಗಲ್ಲ. ಇವಾಗ ಪೈಪಿಂಗ್ನ ಕೊಡ್ತಿದ್ದೀನಿ. ಈ ರೀತಿಯಾಗಿ ನಿಧಾನಕ್ಕೆ ನಾನು ರೆಡಿ ಪೈಪಿಂಗ್ ತಂದಿಟ್ಕೊಂಡಿದ್ದೀನಿ, ಆ ಪೈಪಿಂಗ್ನ ಕೊಡ್ತಿದ್ದೀನಿ ನಿಧಾನಕ್ಕೆ. ಗೋಲ್ಡ್ ಕಲರಲ್ಲೇ ಕೊಡ್ತಿದ್ದೀನಿ, ಯಾಕೆಂದರೆ ಎಮ್ಮಿಂಗ್ ಪಟ್ಟಿ ಸ್ಟಿಚ್ ಮಾಡೋದಕ್ಕಿಂತ ಪೈಪಿಂಗ್ ಕೊಟ್ಟರೆ ಬೆಟರ್ ಅನ್ನಿಸ್ತು, ಹಾಗಾಗಿ ಪೈಪಿಂಗ್ನ ಕೊಡ್ತಿದ್ದೀನಿ. ಕೆಲವು ಕಸ್ಟಮರು ಈ ಥರದನ್ನೆಲ್ಲ ಏನು ಅಷ್ಟು ಕೇಳಲ್ಲ, ಹಾಗಾಗಿ ಈ ರೀತಿ ಕೆಲವೊಂದು ಮಾಡ್ತೀವಿ. ಕೆಲವು ಕಸ್ಟಮರು ಇಲ್ಲ ಪೈಪಿಂಗ್ ಎಲ್ಲ ಬೇಡ ಅನ್ನೋರು ಇರ್ತಾರೆ, ಆ ಕಸ್ಟಮರ್ಗೆ ಎಮ್ಮಿಂಗ್ನೇ ಮಾಡ್ತೀನಿ. ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿ ಕೆಲಸನ ಮಾಡ್ತೀನಿ. ಆ ಕಸ್ಟಮರ್ ಫಸ್ಟಿಗೆ ಯಾವ ರೀತಿ ಇರ್ತಾರೆ ಅದನ್ನು ನೋಡಿಕೊಂಡು ಕೆಲಸ ಮಾಡ್ತೀನಿ. ಆದಷ್ಟು ಕೂಡ ನಾನು ಆ ರೀತಿಯೇ ಯೋಚನೆ
ಯೋಚನೆ ಮಾಡಿ ಕೆಲಸ ಮಾಡೋದು. ಇವಾಗ ಮೇಲ್ಗಡೆ ಒಂದು ಸ್ಟಿಚ್ನ ಕೂಡ ಹಾಕೋತಿದ್ದೀನಿ. ಇದ್ರದ್ದು ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮಗೆ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ. ಆದಷ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇವಾಗ ನಾವು ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಮಧ್ಯೆ ನಾನು ಏನು ಶೇಪ್ ಇಟ್ಟಿದ್ದೀನಿ ಅದೇ ಶೇಪ್ನ ನೀವು ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಬೇರೆ ರೀತಿ ಯಾವ ಶೇಪ್ ಇಷ್ಟ ಆ ಶೇಪ್ನ ಕ್ಯಾನ್ವಾಸಲ್ಲಿ ಕಟ್ಟಿಂಗ್ ಮಾಡಿಕೊಂಡು ನೀವು ಆ ಶೇಪ್ನ ಕೂಡ ಕೊಟ್ಕೋಬೋದು. ನಾನು ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಆ ರೀತಿ ಮಾಡಿಕೊಂಡು ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಬೇಕಾದ್ರೆ ನೀವು ಮಾಡ್ಕೋಬೋದು. ಅದು ನಿಮ್ಮ ಇಷ್ಟ. ಮತ್ತು ಕಸ್ಟಮರ್ ಯಾವ ರೀತಿ ಡಿಸೈನ್ ಕೇಳ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಮಾಡಿಕೊಂಡು ನೀವು ಡಿಸೈನ್ ಮಾಡ್ಕೋಬೋದು. ಉಳಿದಿರುವಂಥ ಸ್ವಲ್ಪ ಬಟ್ಟೆಲೇ ಬಬಲ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬಬಲ್ಸ್ ಕೊಡ್ತಿದ್ದೀನಿ. ಈಗ ಕಟ್ ವರ್ಕ್ ಏನು ಮಾಡಿದ್ದೀನಿ ಅಲ್ಲಿಗೆ ಬಬಲ್ಸ್ ಕೊಡಲ್ಲ, ಎರಡೂ ಸೈಡು ಆ ಕಡೆ ಈ ಕಡೆ ಎರಡೂ ಸೈಡು ಬಬಲ್ಸ್ನ ಕೊಟ್ಕೋತಿದ್ದೀನಿ ನೀಟಾಗಿ. ಕಸ್ಟಮರ್ ಚಾಯ್ಸ್ ಆಗಿತ್ತು ಈ ಡಿಸೈನು. ನಾನು ಅವಾಗಲೇ ಹೇಳ್ದಾಗೆ ಇವಾಗ ನಾನು ಏನು ಕ್ಯಾನ್ವಾಸ್ನ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದೆ ಆ ನೆಕ್ಗೆ ಬದಲಿಗೆ ನಿಮಗೆ ಯಾವ ರೀತಿ ನೆಕ್ ಬೇಕು, ಸ್ಕ್ವೇರ್ ಬೇಕಾ ಇಲ್ಲ ಬೇರೆ ಬೇರೆ ಥರ ಸ್ಟಾರ್ ಥರ ನೆಕ್ ಬೇಕು, ಯಾವ ಥರ ನೆಕ್ ಬೇಕು, ರೌಂಡ್ ಶೇಪ್ ಬೇಕಾ ಅದನ್ನು ನೀವು ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಡಿಸೈನ್ನ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನೆಕ್ ಶೇಪು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಿರೋದು ಈಗ ಬೋಟ್ ನೆಕ್ಗೆ ಯಾವ ರೀತಿ ಡಿಸೈನ್ ಮಾಡೋದು, ಯಾವ ರೀತಿ ನೆಕ್ ಶೇಪ್ ಕೊಡೋದು ಅಂತ ತುಂಬಾ ಕನ್ಫ್ಯೂಸ್ ಇರುತ್ತೆ ನಿಮಗೆ. ಆವಾಗ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಲಾಸ್ಟಿಗೆ ಈ ರೀತಿಯಾಗಿ ನಾವು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಮಗೆ ಯಾವ ರೀತಿ ಒಂದು ಶೇಪ್ ಬೇಕು ಅನ್ಸುತ್ತೆ ಆವಾಗ ಒಂದು ಶೇಪ್ನ ಕಟ್ಟಿಂಗ್ ಮಾಡಿಕೊಂಡು ಕ್ಯಾನ್ವಾಸ್ ಎಲ್ಲ ಅಂಡಿಸ್ಕೊಂಡು ಬ್ಯಾಕ್ ನೆಕ್ ಒಂದು ಆ ರೀತಿಯಾಗಿ ಸ್ಟಿಚ್ ಮಾಡಿ ಆಮೇಲೆ ಪೂರ್ತಿಯಾಗಿ ಬ್ಲೌಸ್ ಫಿನಿಶಿಂಗ್ ಅನ್ನೋದನ್ನು ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಮಗೆ. ನನಗೆ ಕೆಲವೊಂದ್ಸಲ ಕಸ್ಟಮರು ನನಗೇನೆ ಚಾಯ್ಸ್ ಕೊಟ್ಟಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಕನ್ಫ್ಯೂಸ್ ಇರುತ್ತೆ. ಅವಾಗ ಏನು ಮಾಡ್ತೀನಿ, ಮೊದಲಿಗೆ ಈ ರೀತಿ ಎಲ್ಲ ಅಟ್ಯಾಚ್ ಮಾಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ನನಗೆ ಯಾವುದೋ ಒಂದು ಶೇಪ್ ಇಷ್ಟ ಆಯಿತು, ಯಾವುದೋ ಇಲ್ಲ ಕಸ್ಟಮರ್ನ ಕೇಳಿಕೊಂಡು ಆ ಒಂದು ಶೇಪ್ನ ಸ್ಟಾರ್ ನೆಕ್ಕು ಇಲ್ಲ ಕಟ್ ವರ್ಕು ಯಾವ ಥರ ಬೇಕು, ಸ್ಕ್ವೇರ್ ಟೈಪು, ರೌಂಡ್ ಶೇಪು ಯಾವ ಥರ ನೆಕ್ನ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ತುಂಬ ಜನ ನನಗೆ ಬರ್ತಿದ್ದಂಥ ಕಮೆಂಟೇ ಈ ಬ್ಲೌಸ್ನ ಯಾವ್ದಾದ್ರು ಡಿಸೈನ್ ವಿಡಿಯೋನ ಹಾಕಿದ್ರೆ ಇದಕ್ಕೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡ್ರಿ ತೋರಿಸಿ ಅಂತ ಕೇಳ್ತಿದ್ರಿ. ಏಕೆಂದರೆ ನಾನು ಎಲ್ಲ ಬ್ಲೌಸ್ನು ಕಟ್ಟಿಂಗ್ ವಿಡಿಯೋನು ಕೂಡ ಮಾಡ್ಕೊಂಡಿರ್ತಿರ್ಲಿಲ್ಲ, ಹಾಗಾಗಿ ಹೇಳ್ತಿದ್ದೀನಿ ನಿಮ್ಗೆ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕ್ಲಾರಿಟಿಯಾಗಿ ಎಲ್ಲದನ್ನು ಕೂಡ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತೀರಾ, ಕಮೆಂಟ್ಗೆ ಆನ್ಸರ್ ಮಾಡಲ್ಲ ನೀವು ಅಂತ ಕೇಳ್ತಿರ್ತೀರಾ. ಕೆಲವೊಂದನ್ನು ನಾನು ಕಮೆಂಟಲ್ಲಿ ಆನ್ಸರ್ ಮಾಡೋದಕ್ಕಾಗಲ್ಲ, ಏಕೆಂದರೆ ನಾನು ಈ ರೀತಿ ವಿವರವಾಗಿ ಹೇಳ್ದಾಗಲೇ ನಿಮಗೆ ಅದರದ್ದು ಒಂದು ತಿಳುವಳಿಕೆ ಅನ್ನೋದು ಗೊತ್ತಾಗೋದು ನಿಮಗೆ. ಹಾಗಾಗಿ ನಾನು ಕೆಲವೊಂದು ಕಮೆಂಟ್ಗೆ ಆನ್ಸರ್ ಮಾಡೋಕ್ಕೆ ಹೋಗಲ್ಲ, ಏಕೆಂದರೆ ಅದನ್ನು ಹಾಗೆ ನಾವು ಕಮೆಂಟಲ್ಲಿ ಒಂದು ಲೈನಲ್ಲಿ ಆನ್ಸರ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಸ್ಲೀವ್ಸಿಗೂ ಕೂಡ ಕಟ್ ವರ್ಕ್ ಎಲ್ಲ ಮಾಡ್ಕೊಂಡಿದ್ದೀನಿ. ಕಟ್ ವರ್ಕ್ ಮಾಡಿಕೊಂಡು ಅದನ್ನೆಲ್ಲ ಲೈನಿಂಗಿಗೆ ಅಂಡಿಸ್ಕೊಂಡಿದ್ದೀನಿ. ಇವಾಗ ಸುತ್ತ ನೀಟಾಗಿ ಹೊಲಿಗೆನ ಹಾಕೋತೀನಿ. ಆದಷ್ಟು ನೀವು ಈ ರೀತಿ ಎಲ್ಲ ಕಟ್ ವರ್ಕ್ ಮಾಡುವಾಗ ನಿಧಾನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಒಂದೇ ಸಲ ಫಿನಿಶಿಂಗ್ ಅನ್ನೋದನ್ನು ಕೊಟ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಫಿನಿಶಿಂಗ್ ಅನ್ನೋದು ಕೂಡ ನಿಧಾನಕ್ಕೆ ಬರುತ್ತೆ. ನಾವು ಹೊಲಿಗೆನ ಯಾವ ರೀತಿ ಹಾಕೋತೀವಿ ಅದ್ರ ಮೇಲೆ ಶೇಪ್ ಅನ್ನೋದು ನೀಟಾಗಿ ಬರೋದಕ್ಕೆ ಸಾಧ್ಯ. ಹಾಗಾಗಿ ಹೇಳ್ತಿದ್ದೀನಿ. ತುಂಬ ಜನ ಕೇಳ್ತಿರ್ತಾರೆ ಎಲ್ಲದಕ್ಕೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲದನ್ನು ಕೂಡ ನೆನಪು ಮಾಡಿಕೊಂಡು ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ಅನ್ಕೋತೀನಿ. ಏಕೆಂದರೆ ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳೋದಕ್ಕಾಗಲ್ಲ, ಆದಷ್ಟು ಎಷ್ಟೋ ನೆನಪಲ್ಲಿ ಇಟ್ಕೊಂಡಿರ್ತೀನಿ, ಆದರೆ ವಿಡಿಯೋ ಮಾಡುವಾಗ ಎಡಿಟ್ ಮಾಡುವಾಗ ನನಗೆ ಅದು ನೆನಪಾಗಲ್ಲ. ಹಾಗಾಗಿ ಕೆಲವೊಂದು ಎಷ್ಟು ಸಾಧ್ಯನೋ ಅಷ್ಟು ನೆನಪು ಮಾಡಿಕೊಂಡು ಈ ವಿಡಿಯೋದಲ್ಲಿ ಅದು ನಿಮ್ಗೆ ಏನೇ ಕನ್ಫ್ಯೂಸ್ ಇದ್ರೂ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತಿದ್ದೀನಿ ಅಂತ ಅನ್ಕೋತೀನಿ. ಆದಷ್ಟು ಕೂಡ ಕೆಲವೊಂದು ಸಲ ಆನ್ಸರ್ ಮಾಡೋದಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಈ ರೀತಿ ವಿಡಿಯೋದಲ್ಲೇ ವಿವರವಾಗಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಹೇಳ್ತಿದ್ದೀನಿ. ಇವಾಗ ಅದನ್ನು ನೀಟಾಗಿ ಕಟ್ ಮಾಡ್ಕೋತೀನಿ. ನೀಟಾಗಿ ರೌಂಡ್ ಶೇಪಲ್ಲಿ ಏನಿದೆ ಅದೇ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಸ್ಟ್ರೈಟಾಗಿ ಕಟ್ ಮಾಡ್ಬಿಟ್ಟು ಮ್ಯಾಚ್ ಹೊಡ್ಬಿಡ್ತೀರಾ. ಆ ರೀತಿ ಮಾಡಬೇಡಿ. ರೌಂಡ್ ಶೇಪ್ ಏನಿದೆ ಅದೇ ರೀತಿಯಾಗಿ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಮ್ಯಾಚ್ ಹೊಡ್ಕೋಬೇಕು. ಇದರಿಂದೆಲ್ಲ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಐರನ್ ಮಾಡ್ಕೋಬೇಕು. ಮ್ಯಾಚೆಲ್ಲ ಹೊಡ್ಕೊಂಡು ಒಂದು ಸಲ ಇಲ್ಲ 2 ಸಲ ನೋಡ್ಕೊಳ್ಳಿ. ಫಸ್ಟಿಗೆ ನೋಡಿಕೊಂಡು ಆಮೇಲೆ ಬೇಕಾದ್ರೆ, ಯಾಕೆಂದರೆ ನಾವು ಮ್ಯಾಚ್ ಹೊಡಿಬೇಕಾದ್ರೆ ನಾವು ಹೊಲಿಗೆ ಹಾಕಿದ್ರ ಮೇಲೆ ಮ್ಯಾಚ್ ಹೊಡೆದಿರುವಂಥ ಚಾನ್ಸ್ ಇರುತ್ತೆ. ಆವಾಗ ಕೂಡ ಬಿಟ್ಟೋಗ್ಬಿಟ್ಟಿರುತ್ತೆ ಹೊಲಿಗೆ. ಅದನ್ನೆಲ್ಲ ಮೊದಲೇ ನೋಡ್ಕೋಬೇಕು. ಅದನ್ನ ಬ್ಲೌಸ್ ಎಲ್ಲ ಪೂರ್ತಿ ಫಿನಿಶಿಂಗ್ ಆದಮೇಲೆ ನೋಡೋಕೆ ಹೋದರೆ ಅದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಆಮೇಲೆ ಕಸ್ಟಮರ್ ಒಂದ್ಸಲ ವೇರ್ ಮಾಡಿದ ತಕ್ಷಣ ಹಾಳಾದರೂ ಕೂಡ ನಾವು ಅವರಿಗೆ ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಹೇಳ್ತಿದ್ದೀನಿ. ಇವಾಗ ಸ್ಲೀವ್ಸು ಕೂಡ ಕಂಪ್ಲೀಟ್ ಆಯಿತು. ಬ್ಯಾಕ್ ರೆಡಿ ಮಾಡ್ಕೊಂಡೆ, ಫ್ರಂಟ್ ರೆಡಿ ಮಾಡ್ಕೊಂಡೆ. ಈ ರೀತಿ ಒಂದೊಂದು ಡಿಸೈನ್ ಇದ್ದರೆ ಎಷ್ಟು ಸಾಧ್ಯನೋ ಅಷ್ಟು ಒಂದೊಂದು ಪಾರ್ಟ್ನೇ ರೆಡಿ ಮಾಡ್ಕೋತೀನಿ. ಬ್ಯಾಕು, ಸ್ಲೀವ್ಸು, ಫ್ರಂಟ್ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಶೋಲ್ಡರ್ ಜಾಯಿಂಟ್ ಮಾಡ್ಕೋತಿದ್ದೀನಿ ನೀಟಾಗಿ.
ಮೊದಲಿಗೆ ನಾವು ಶೋಲ್ಡರ್ ಜಾಯಿಂಟ್ ಮಾಡಬೇಕಾದ್ರೆ ನಮ್ಮದು ನೆಕ್ ಏನಿದೆ ಅಲ್ಲಿ ಕರೆಕ್ಟಾಗಿ ಬರಬೇಕು, ಅದನ್ನು ನೋಡ್ಕೊಂಡು ಇಟ್ಕೋಬೇಕು. ಈ ಕಡೆ ಸೈಡು ಎಕ್ಸ್ಟ್ರಾ ಉಳಿದ್ರೂ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಎಕ್ಸ್ಟ್ರಾ ಉಳಿದ್ರೂ ಸ್ವಲ್ಪ ಕಟ್ ಮಾಡ್ಕೋಬೋದು ಬೇಕಾದರೆ ನಾವು. ಆದರೆ ಮುಂದೆಗಡೆ ಈ ರೀತಿ ನೆಕ್ನ ಏನು ಸ್ಟಿಚ್ ಮಾಡ್ತೀನಿ ಅಲ್ಲಿ ಏರುಪೇರು ಆದರೆ ಅದು ನಾವು ಹಾಕೊಂಡಾಗ ಏರುಪೇರು ಅನ್ನೋದು ಚೆನ್ನಾಗೇ ಕಾಣಿಸುತ್ತೆ. ಆ ರೀತಿ ಮಾಡ್ಕೋಬೇಡಿ. ನಾವು ಏರುಪೇರು ಇಟ್ಕೊಳ್ಳಿಲ್ಲ, ಸಮವಾಗಿ ಇಟ್ಕೊಂಡಿದ್ದೀವಿ ಅಂದರೆ ಏನಾಗುತ್ತೆ ಅಂದರೆ ಟಾಕ್ ಹಾಕುವಾಗ ಕೆಲವೊಂದ್ಸಲ ಹಿಂದೆ ಮುಂದೆ ಜರುಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ, ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಎರಡು ನೆಕ್ ಸೈಡು ಕರೆಕ್ಟಾಗಿ ಬಂದಿದೆ, ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಬಟ್ಟೆ ಉಳಿದಿದೆ. ಅದನ್ನ ಇವಾಗ ನೀಟಾಗಿ ಸಮವಾಗಿ ಕಟ್ ಮಾಡ್ಕೊತೀನಿ. ಈ ರೀತಿ ಮೊದಲಿಗೆ ಕಟ್ ಮಾಡಿಕೊಂಡು ಓವರ್ಲಾಕ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ನ ಜಾಯಿಂಟ್ ಮಾಡ್ತೀನಿ ನಾನು. ನೋಡಿ, ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಸ್ಲೀವ್ಸ್ನ ಜಾಯಿಂಟ್ ಮಾಡ್ತೀನಿ. ಇವಾಗ ನೋಡಿ ನೀಟಾಗಿ ಇಟ್ಕೊಂಡು ಫ್ರಂಟ್ ಶೇಪ್ ಕೊಟ್ಟಿರೋದು ಫ್ರಂಟಿಗೆ, ಬ್ಯಾಕ್ ಶೇಪ್ ಕೊಟ್ಟಿರೋದು ಬ್ಯಾಕಿಗೆ ಬರೋ ರೀತಿ ನೋಡಿಕೊಂಡು ಮೊದಲಿಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಏನು ನೋಡ್ಕೋಬೇಕು ಅಂದರೆ ನಾವು ಎಕ್ಸ್ಟ್ರಾ ಎಲ್ಲ ಬಟ್ಟೆ ಬಿಟ್ಕೊಂಡಿರ್ತೀವಿ, ಉದ್ದ ಆಗೋ ಚಾನ್ಸ್ ಇರುತ್ತೆ ಸ್ಲೀವ್ಸಿಗೆ. ಹಾಗಾಗಿ ಒಂದ್ಸಲ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ, ಸ್ಲೀವ್ ಲೆಂತ್ ಕರೆಕ್ಟಾಗಿದೆಯಾ ಅನ್ನೋದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಸ್ಲೀವ್ಸ್ನ ಸೇರಿಸೋದಕ್ಕಿಂತ ಮುಂಚೆ ಕಂಕ್ಲು ಪಾಯಿಂಟ್ ಏನು ಕಟ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಕೂಡ ಏರುಪೇರಿ ಇರುತ್ತೆ. ನಮ್ಮದು ಸ್ಲೀವ್ಸ್ ಕೆಳಗಡೆ ಏನಿರುತ್ತೆ ಅಲ್ಲೂ ಕೂಡ ಏರುಪೇರಿ ಇರುತ್ತೆ. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ನ ಜಾಯಿಂಟ್ ಮಾಡಿ ನಿಧಾನಕ್ಕೆ ನಾವು ಸೆಂಟ್ರಿಗೆ ಬರಬೇಕು. ನಾವು ಏನು ಮ್ಯಾಚ್ ಹೊಡ್ಕೊಂಡಿರ್ತೀವಿ ಅದು ಸೆಂಟ್ರಿಗೆ ಬರೋ ರೀತಿ ಸ್ಟಿಚ್ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕೊಳ್ಳಿ. ನಾನು ಎರಡೂ ಕಡೆ ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ. ನೀವು ಕಟ್ಟಿಂಗ್ ಕ್ಲಾಸ್ಗೆ ಹೋಗಿ 1 ತಿಂಗಳು ಇಲ್ಲ 2 ತಿಂಗಳು ಕಲಿಬೋದು. ಅದು ಕಲ್ತಂತಕ್ಕಿಂತ ನಾವು ಆಮೇಲೆ ಕೆಲಸ ಮಾಡ್ತೀವಲ್ಲ ಅದು ನಮ್ಮ ಮೈಂಡಲ್ಲಿ ಉಳಿಯುವಂಥದ್ದು. ನಾವು ಕಟ್ಟಿಂಗ್ ಕ್ಲಾಸಲ್ಲಿ ಕಲಿಯುವಾಗ ಅವ್ರು ಹೇಳ್ಕೊಟ್ಟಿದ್ದನ್ನ ಮಾಡ್ತೀವಿ, ಆದರೆ ನಾವೇ ಸ್ಟಿಚ್ ಮಾಡುವಾಗ ನಮಗೆ ಏನು ಅನಿಸುತ್ತೆ, ನಮ್ಮ ಅನುಭವ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಸ್ಟಿಚ್ ಮಾಡೋದು. ಮತ್ತು ಆವಾಗ ತಪ್ಪು ಸರಿ ಅನ್ನೋದು ಕೂಡ ನಮಗೆ ಗೊತ್ತಾಗೋದು. ಆವಾಗ ಕಲಿತೀವಲ್ಲ ಅದು ನಮ್ಮ ಮೈಂಡಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಹೇಳ್ತಿದ್ದೀನಿ, ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಪ್ರಯತ್ನ ತುಂಬಾ ಮುಖ್ಯ ಆಗಿರುತ್ತೆ. ನೀವೇನು ಪ್ರಯತ್ನ ಪಟ್ಟು ತಪ್ಪು ಮಾಡಿ ಅದು ಸರಿ ಮಾಡಿ ಬಿಚ್ಚಿ ಸ್ಟಿಚ್ ಮಾಡ್ತೀರಾ ಅದು ನಿಮ್ಮ ಮೈಂಡಲ್ಲಿ ಉಳಿಯೋದಕ್ಕೆ ಸಾಧ್ಯ. ಕಟ್ಟಿಂಗ್ ಕ್ಲಾಸಲ್ಲಿ 2 ತಿಂಗಳು ಹೋಗಿ 1 ತಿಂಗಳು 6 ತಿಂಗಳು ಹೋಗಿ ಕಲ್ತ್ರೂ ಕೂಡ ನೀವು ಅವ್ರು ಹೇಳ್ಕೊಟ್ಟಿದ್ದಷ್ಟೇ ನೀವು ಮಾಡೋಕ್ಕೆ ಸಾಧ್ಯ. ಆದರೆ ನಿಮ್ಮದೇ ಆದಂಥ ಐಡಿಯಾ ಬರಬೇಕು ಅಂದರೆ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗ ಅದು ನಿಮಗೆ ಐಡಿಯಾ ಅನ್ನೋದು ಬರೋದು, ಮತ್ತು ಆವಾಗ ನಿಮಗೆ ಒಂದು ಅನುಭವ ಅನ್ನೋದು ಚೆನ್ನಾಗಿ ಆಗೋದು. ಹಾಗಾಗಿ ಹೇಳ್ತಿದ್ದೀನಿ, ಹೋಗಿ ಕಲಿಯೋದು 6 ತಿಂಗಳು 3 ತಿಂಗಳು ಕಲಿಯೋದು ಮುಖ್ಯ ಅಲ್ಲ, ಅದಾದಮೇಲೆ ನಾವು ಕೆಲಸ ಮಾಡ್ತೀವಲ್ಲ ಅದು ಮುಖ್ಯ ಆಗಿರುತ್ತೆ. ಕಲಿಯೋದೇನು ತುಂಬ ಜನ ಕಲ್ತು ಬಿಡ್ತೀರಾ, ಆದರೆ ಕಲ್ತಾದ್ಮೇಲೆ ಒಂದು 15 ದಿನ ಯಾವುದೇ ಬಟ್ಟೆನ ಸ್ಟಿಚ್ ಮಾಡಲಿಲ್ಲ ಅಂದರೆ ಅದ್ರ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಇವಾಗ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅಳತೆ ಬ್ಲೌಸ್ನ ತೊಗೊಂಡು ಈ ರೀತಿಯಾಗಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಲ್ಲದನ್ನು ಕೂಡ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಕೂಳೆ ಎಷ್ಟು ಬರುತ್ತೆ ಅನ್ನೋದನ್ನು ಒಂದ್ಸಲ ನೋಡಿಕೊಂಡು ಆಮೇಲೆ ಈ ರೀತಿ 2 ಇಂಚಿಗೆ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಇಟ್ಕೊಂಡು ಎರಡೂ ಬಟ್ಟೆನ ಏರುಪೇರು ಮಾಡಬಾರ್ದು, ಸೈಡ್ನೂ ಕೂಡ ಏರುಪೇರು ಮಾಡಬಾರ್ದು. ತುಂಬ ಜನ ಏರುಪೇರು ಮಾಡಿರ್ತೀರ, ಅಯ್ಯೋ ಇರಲಿ ಬಿಡಿ ಪರವಾಗಿಲ್ಲ ಏನಾಗುತ್ತೆ ಕೆಳಗಡೆ ಸೇರ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ಆ ರೀತಿ ಮಾಡ್ತೀರಾ. ನೀವು ಏನೇ ತಪ್ಪು ಮಾಡೋದು ಸಹಜ, ಕಲಿತಿರ್ಬೇಕಾದ್ರೆ ತಪ್ಪು ಮಾಡೋದು ಸಹಜ, ಅದನ್ನು ನೀವು ಸರಿ ಮಾಡ್ಕೋಬೇಕು. ಅದಿರಲಿ ನೆಕ್ಸ್ಟ್ ಬ್ಲೌಸಿಗೆ ಸರಿ ಮಾಡ್ಕೋತೀವಿ ಅಂತ ಅಂದ್ಕೋಬೇಡಿ. ಇವಾಗ ಎಡ್ಜಿಗೆ ಸಮವಾಗಿ ಒಂದು ಹೊಲಿಗೆನ ಹಾಕೋತಿದ್ದೀನಿ. ಆ ರೀತಿ ಹೊಲಿಗೆನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡ್ತೀನಿ. ಮೊದಲಿಗೆ ನೀಟ್ ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ನಾವು ಏನೇ ತಪ್ಪು ಮಾಡಿದ್ರು ಕೂಡ ಕಸ್ಟಮರ್ಗೆ ಬೇಗ ಕಂಡು ಬರುತ್ತೆ, ಅದನ್ನು ಕೂಡ ನೋಡ್ಕೋಬೇಕು ನಾವು. ಇವಾಗ ಪಕ್ಕ ಒಂದು 3 ಸ್ಟಿಚ್ನ ಹಾಕೋತೀನಿ. ಆದಷ್ಟು ಕೂಡ 3 ಹೊಲಿಗೆನ ಹಾಕೊಂಡಿರ್ತೀನಿ. ಕೆಲವು ಕಸ್ಟಮರ್ ಒಂದು ಹೊಲಿಗೆ ಹೆಚ್ಚಾಗಿ ಹಾಕಿ ಬೇಕು ನಮಗೆ ಟೈಟ್ ಆಗಿಬಿಡುತ್ತೆ ಅಂತ ಕೇಳುವಂಥ ಕಸ್ಟಮರ್ಗೆ 4 ಸ್ಟಿಚ್ ಬೇಕಾದರೂ ಹಾಕಿರ್ತೀನಿ ನಾನು. ಆದಷ್ಟು 3 ಸ್ಟಿಚ್ ಹಾಕಿರ್ತೀನಿ. ಕೇಳ್ಕೊಂಡಂಥ ಕಸ್ಟಮರ್ಗೆ 4 ಸ್ಟಿಚ್ ಹಾಕ್ತೀನಿ. ಇವಾಗ ಆ ಸೈಡು 2 ಕಡೆ 2 ಸರಿ ಅಟ್ಯಾಚ್ ಮಾಡ್ಕೊಂಡೆ. ಇವಾಗ ಈ ಸೈಡು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೋತಿದ್ದೀನಿ. ಆದಷ್ಟು ಕೂಡ ನಾವು ಸೈಡ್ನ ಫಿನಿಶಿಂಗ್ ಮಾಡೋದಕ್ಕಿಂತ ಮುಂಚೆಗೆ ನಮ್ದು ಏನಿದೆ ಲೆಂತು, ಸೈಡ್ ಲೆಂತ್ ಕರೆಕ್ಟಾಗಿದೆಯಾ ಅದನ್ನು ಚೆಕ್ ಮಾಡ್ಕೋಬೇಕು. ನೀವು ಅದನ್ನು ಚೆಕ್ ಮಾಡ್ಕೊಳ್ದೇ ಸ್ಟಿಚ್ ಮಾಡಬಾರ್ದು. ಇವಾಗ ಸ್ವಲ್ಪ ನನಗೆ ಏರುಪೇರು ಅನ್ನಿಸ್ತು, ನಾನು ಸ್ಲೀವ್ಸ್ನ ಸೇರಿಸ್ಕೋಬೇಕಾದ್ರೆ ಒಂದು ಸೈಡ್ ಸ್ವಲ್ಪ ಜಾಸ್ತಿ ಒಂದು ಸೈಡ್ ಸ್ವಲ್ಪ ಕಡಿಮೆ ಸೇರಿಸ್ಕೊಂಡಿದ್ದೆ ಅಂತ ಅನ್ನಿಸ್ತು. ಹಾಗಾಗಿ ಒಂದೇ ಒಂದು ಸಣ್ಣ ಹೊಲಿಗೆನ ಹಾಕೊಂಡೆ. ಇವಾಗ ನೋಡಿ ಏರುಪೇರು ಬರಲಿಲ್ಲ. ಇವಾಗ ನೀಟಾಗಿ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಸುತ್ತಳತೆ ಕೂಡ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತಿದ್ದೀನಿ. ಸ್ಲೀವ್ಸಿಗೆ ನಾವು ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. 2 ಇಂಚ್ ಏನು ಬಿಟ್ಟಿರ್ತೀವಿ ಅದನ್ನು ಬ್ಯಾಕ್ ಪಾರ್ಟ್ನ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸಲ್ಲೂ ಕೂಡ ಏರುಪೇರು ಮಾಡಬೇಡಿ. ಟಾಕ್ ಹಾಕಬೇಕಾದ್ರೆ ಏರುಪೇರು ಆಗಿಬಿಡುತ್ತೆ. ಇಟ್ಕೊಳ್ಳುವಾಗ ಕರೆಕ್ಟಾಗಿ ಇಟ್ಕೋತೀರಾ, ಟಾಕ್ ಹಾಕಬೇಕಾದ್ರೆ ಏರುಪೇರು ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ನೀವು ಸ್ಟಿಚ್ ಮಾಡಿ. ನಾವು ಕಲಿಯೋದು ಎಷ್ಟು ಮುಖ್ಯನೋ ಹೋಗಿ ಅದನ್ನು ಉಳಿಸ್ಕೊಂಡು ಮುಂದೆ ಕೆಲಸ ಮಾಡೋದು ಅಷ್ಟೇ ಮುಖ್ಯ. ಅಟ್ಲೀಸ್ಟ್ ನಾವು ಕಲ್ತಿರೋದಕ್ಕೆ ಬೇರೆಯವರಿಗೆ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಮಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋದು, ನಮ್ಮ ಕೆಲಸನ ನಾವು ಮಾಡ್ಕೋಷ್ಟಾದರೂ ನಾವು ಮಾಡ್ತಿರ್ಬೇಕು. ಕಲ್ತು ಒಂದು 6 ತಿಂಗಳು 1 ತಿಂಗಳು
ಎಷ್ಟು ನಿಮ್ಮ ಸಮಯ ಎಷ್ಟಿರುತ್ತೆ ಅಷ್ಟು ಕಲ್ತಿರ್ತೀರಾ. ಕಲ್ತಾದ್ಮೇಲೆ ನಿಮಗೆ ಮನೆಗೆ ಬಂದಮೇಲೆ ಅಲ್ಲಿಂದ ಬಂದಮೇಲೆ ಒಂದು 15 ದಿವಸ ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಸ್ಟಿಚಿಂಗ್ ಇಂಟ್ರೆಸ್ಟೇ ಹೊಂಟೋಗಿರುತ್ತೆ, ಅವಾಗ ಮಾಡೋದೇ ಇಲ್ಲ. ಆ ರೀತಿ ಮಾಡ್ಕೋಬೇಡಿ. ಅಷ್ಟೆಲ್ಲ ಹೋಗಿ ಕಲ್ತಿರ್ತೀರ ಅಂದರೆ ನಿಮಗೆ ನೀವು ಸ್ಟಿಚ್ ಮಾಡ್ಕೊಳ್ಳೋವಂಥದ್ದನ್ನಾರು ನೀವು ಉಪಯೋಗಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಹೇಳ್ತಿರ್ತೀರ ನಂಗೆ ಬಂದಿಲ್ಲಿ, ನಾನು ಹೋಗಿ ಕಲ್ತಿದ್ದೀನಿ ಆದರೆ ನಂಗೆ ಇವಾಗ ಇಂಟ್ರೆಸ್ಟ್ ಇಲ್ಲ ಅಂತ, ಅದಕ್ಕೋಸ್ಕರ ಹೇಳಿದೆ. ಇವಾಗ ಮಧ್ಯ ಡಾಟಿಗೆ ಈ ರೀತಿ ಇಟ್ಕೊತೀನಿ ನೋಡಿ, ಈ ರೀತಿ ಇಟ್ಕೊಂಡು ಮಧ್ಯ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ. ಇವಾಗ ಈ ರೀತಿ ಇಟ್ಕೊಂಡು ಇನ್ನೊಂದು ಮಾರ್ಕ್ ಮಾಡ್ಕೊತೀನಿ. ಇನ್ನೊಂದು ಮಾರ್ಕ್ ಮಾಡಿಕೊಂಡು ನಾನು ಬ್ಲೌಸ್ನ ಇಟ್ಕೊಂಡು ಒಂದ್ಸಲ ಚೆಕ್ ಮಾಡ್ಕೊತೀನಿ ಎಷ್ಟೆಷ್ಟು ಬರುತ್ತೆ ಅಂತ. ಅರ್ಧ ಇಂಚ್ ಬರುತ್ತಾ 1 ಇಂಚ್ ಬರುತ್ತಾ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿ ಡಾಟ್ನ ಇಟ್ಕೊತೀನಿ ಈ ರೀತಿಯಾಗಿ. ಅದನ್ನು ಕೂಡ ಕಸ್ಟಮರ್ ಬ್ಲೌಸ್ನ ಬೇಕಾದ್ರೆ ನೀವು ನೋಡಿಕೊಂಡು 3.5 3 ಇಂಚು ಅದೆಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ನೋಡ್ಕೊಂಡು ಬೇಕಾದ್ರೆ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಆದಷ್ಟು ನಾನು ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಕಲ್ತಿರೋರ್ಗಾಗಿರ್ಬೋದು, ಕಲಿತಿರೋರ್ಗಾಗಿರ್ಬೋದು, ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋರ್ಗಾಗಿರ್ಬೋದು, ಎಲ್ಲ ಥರ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ತಿಳಿಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ವಿಡಿಯೋನ ಮಾಡಿ ಹಾಕ್ತೀನಿ. ಆದಷ್ಟು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಆವಾಗಲೇ ಹೇಳ್ದಾಗೆ ಕಸ್ಟಮರ್ ಇಲ್ಲೇ ವೇರ್ ಮಾಡಿ ಕೂಡ ಬಂದಿದ್ರು, ಅವರು ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ ಅಂತ. ತಿರ್ಗಾ ಇನ್ನೆರಡು ಬ್ಲೌಸ್ನ ಕೊಟ್ಟೋಗಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಏನಪ್ಪ ಅಂದರೆ ಬ್ಲೌಸ್ ಬೇರೆ ಮತ್ತು ಬಾರ್ಡ್ರು ಬೇರೆ ಬಂದಿದೆ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫ್ರಂಟಿಗೆ ಬಾರ್ಡ್ರ್ ಕೊಟ್ಟಿರೋದೆಲ್ಲ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಫ್ರೀ ಮಾಡಿಕೊಂಡು ನನ್ನಿಂದ ಎಷ್ಟು ಸಾಧ್ಯನೋ ನನಗೆ ಗೊತ್ತಿರೋದು ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ನಾನು ಕೂಡ ಯಾವುದೇ ರೀತಿ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಏನು ಕಲ್ತಿಲ್ಲ, ಮನೇಲೇ ಸಿಂಪಲಾಗಿ ಸಾದಾ ಬ್ಲೌಸ್ ಕಲ್ತ್ಕೊಂಡೆ. ಆದರೆ ಇವಾಗ ಇಷ್ಟೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡೋಷ್ಟು ಬುದ್ಧಿ ನನಗಿದೆ.